ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗಾದ್ರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೊದಲಿಗೆ ಟಾಟಾ ಮೋಟಾರ್ಸ್ ಇಂದ ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಬಹುಶಃ ಈಗಾಗಲೇ ನೀವು ನೋಡಿರಬಹುದು ಕೂಡ ಈ ಬಿಗ್ ಅಪ್ಡೇಟ್ ಅನ್ನ. ಜೊತೆಗೆ ಈ ಅಪ್ಡೇಟ್ ಏನು ಕಂಪನಿ ಕೊಟ್ಟಿದೆ, ಇದು ಈ ಸೆಕ್ಟರ್ ಅಲ್ಲಿ ಆಗ್ತಿರುವಂತ ಮಹತ್ತರ ಬದಲಾವಣೆಯನ್ನ ತೋರಿಸ್ತಾ ಇದೆ. ಯಾವ ಸೆಕ್ಟರ್ ಅದು? ಟಾಟಾ ಮೋಟಾರ್ಸ್ ಕೆಲಸ ಮಾಡೋದು ಆಟೋ ಸೆಕ್ಟರ್ ಅಲ್ಲಿ. ಆಟೋ ಸೆಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ ಅಂತಾನೆ ಹೇಳ್ಬೋದು ಟಾಟಾ ಮೋಟಾರ್ಸ್. ಈ ಮುಂಚಿನಿಂದನೂ ಕೂಡ ಟಾಟಾ ಮೋಟಾರ್ಸ್ ಮುನ್ನೆಲೆಯಲ್ಲೇ ಇದೆ ಇವಿಯಲ್ಲಿ. ಈಗ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಅದೇನು ಅಂತ ನೋಡಬಹುದು. 2026 ಟಾಟಾ ಪಂಚ್ ಇವಿ ಲಾಂಚ್ಡ್ ಅಟ್ ₹9.69 lakh. ಇದು ಎಕ್ಸ್ ಶೋರೂಮ್ ಪ್ರೈಸ್. ಅನಂತರ ಟ್ಯಾಕ್ಸ್ ಎಲ್ಲ ಆಡ್ ಆಗುತ್ತೆ. ಟ್ಯಾಕ್ಸ್ ಆಡ್ ಆದ್ಮೇಲೆ ಬದಲಾಗುತ್ತೆ. ಬಟ್ 9,69,000ಕ್ಕೆ ಇವಿ ಲಾಂಚ್ ಮಾಡಿದೆ. ಜೊತೆಗೆ ನೋಡಬಹುದು ವಿತ್ 355 ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್. 355 ಕಿಲೋಮೀಟರ್ ಹೋಗಬಹುದಾಗಿರುತ್ತೆ ಒನ್ಸ್ ಚಾರ್ಜ್ ಮಾಡಿದ್ರೆ. 9,69,000ಕ್ಕೆ 355 ಕಿಲೋಮೀಟರ್ ರೇಂಜ್ ಹೊಂದಿರುವಂತದ್ದು ಖಂಡಿತ ದೊಡ್ಡ ಹೆಜ್ಜೆ ಅಲ್ವಾ? ಹಾಗೆ ನೋಡಬಹುದು BAAS ಬಾಸ್ ಆಪ್ಷನ್ ಫ್ರಮ್ ₹6.49 lakh. ಬಾಸ್ ಅಂದ್ರೆ ಬ್ಯಾಟರಿ ಆಸ್ ಎ ಸರ್ವಿಸ್. ಇದೇನು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ವೇರಿಯಸ್ ಮಾಡೆಲ್ಸ್ ಹಾಗೂ ಅವುಗಳ ಪ್ರೈಸ್ ಅನ್ನ ತಿಳ್ಕೊಳ್ಳೋಣ. ಬೇಸಿಕ್ ವರ್ಷನ್ ಸ್ಮಾರ್ಟ್ 30 kWh ಏನಿದೆ, ಇದು ಬೇಸಿಕ್ ವರ್ಷನ್ ಆಗಿರುತ್ತೆ. 9.69 lakh ಆಗಿರುತ್ತೆ. ಇಲ್ಲಿ 3 ಪರ್ಸೋನಾಸ್ ಇದೆ. ಟಾಟಾ ಪಂಚ್ ಇವಿ ಅನ್ನ ಲಾಂಚ್ ಮಾಡಿದೆಯಲ್ಲ, ಇದರಲ್ಲಿ ಸ್ಮಾರ್ಟ್, ಅಡ್ವೆಂಚರ್ ಅಂಡ್ ಎಂಪವರ್ಡ್ ಅಂತ 3 ವೇರಿಯಂಟ್ಸ್ ಅಲ್ಲಿ ಕಂಪನಿ ಲಾಂಚ್ ಮಾಡಿದೆ. ಮೊದಲನೇದು ಸ್ಮಾರ್ಟ್, ಅದರಲ್ಲಿ 30 kWh ಬ್ಯಾಟರಿ ಇರುತ್ತೆ. 9.69 lakh ಆಗಿರುತ್ತೆ. ಹಾಗೆ ಸ್ಮಾರ್ಟ್ ಪ್ಲಸ್ 30 kWh ಇದು 10.29 lakh ಆಗಿರುತ್ತೆ. ಸ್ಮಾರ್ಟ್ ಪ್ಲಸ್ 40 kWh ಬ್ಯಾಟರಿ ಇದು 10.89 lakh ಆಗಿರುತ್ತೆ. ಅಡ್ವೆಂಚರ್ ಇದೆ, 11.5 ಲಕ್ಷ ಆಗುತ್ತೆ. ಎಂಪವರ್ಡ್ 12.29 lakh. ಎಂಪವರ್ಡ್ ಪ್ಲಸ್ S4 40 kWh 12.59 lakh. ಇದೆಲ್ಲವೂ ಕೂಡ ಎಕ್ಸ್ ಶೋರೂಮ್ ಪ್ರೈಸ್. ನಂತರ 18% ಅಥವಾ ಎಷ್ಟು GST ಇದೆಯೋ ಅದು ಆಡ್ ಆಗುತ್ತೆ. ಮತ್ತೆ RTO ಫೀಸ್ ಆಡ್ ಆಗುತ್ತೆ. ಟ್ಯಾಕ್ಸ್ ಎಲ್ಲಾನು ಸೇರಿದ್ಮೇಲೆ ಚೇಂಜ್ ಆಗುತ್ತೆ. ಬಟ್ ಇದು ಎಕ್ಸ್ ಶೋರೂಮ್ ಪ್ರೈಸ್. ಬಟ್ ಇಲ್ಲಿವರೆಗೂ ಯಾವ್ದಾದ್ರು ನೋಡಿದ್ವಾ ಬಿಲೋ 10 lakh ಇರುವಂತ ಇವಿಯನ್ನ? ಜಾಸ್ತಿನೇ ಇದ್ದು 9.69 lakh ಗೆ ಈಗ ಟಾಟಾ ಪಂಚ್ ಲಾಂಚ್ ಆಗಿದೆ. ಜೊತೆಗೆ ಬಾಸ್ ಬ್ಯಾಟರಿ ಆಸ್ ಎ ಸರ್ವಿಸ್ ಇದನ್ನ ನೋಡೋದಾದ್ರೆ ನೋಡಬಹುದು ಆಪ್ಷನ್ ಸ್ಟಾರ್ಟಿಂಗ್ ಅಟ್ ₹6.49 lakh ವಿತ್ ಎ ಬ್ಯಾಟರಿ EMI ಆಫ್ ₹2.6 per kilometer. ಅಂದ್ರೆ ನೀವು 6.5 ಲಕ್ಷವನ್ನ ಕೊಟ್ಬಿಟ್ರೆ ಕಾರ್ ತಗೊಂಡ್ ಬರ್ಬೋದು. ಬಟ್ ಬ್ಯಾಟರಿ EMI ಇರುತ್ತೆ. EMI ಹೆಂಗೆ ಅಂದ್ರೆ 1 ಕಿಲೋಮೀಟರ್ಗೆ ₹2.6 ಅಂದ್ರೆ ₹2.60 ಕಟ್ಟಬೇಕಾಗುತ್ತೆ. ನೀವೆಷ್ಟು ಓಡಿಸ್ತಿರೋ ಅಷ್ಟನ್ನ ಕಟ್ಟಬಹುದು. ಇದನ್ನ ಕಂಪನಿ ಹೇಳಿದೆ. ಈ ಬಾಸ್ ಪ್ರೈಸ್ ಏನಿದೆ ಇದು ಅಪ್ಲೈ ಆಗೋದು ಜಸ್ಟ್ ಸ್ಮಾರ್ಟ್ 30 kWh ಬೇಸಿಕ್ ವರ್ಷನ್ ಏನಿದೆಯಲ್ಲ ಇದಕ್ಕೆ ಮಾತ್ರ, ನೆಕ್ಸ್ಟ್ ವರ್ಷನ್ ಗಳಿಗಿಲ್ಲ. ಜೊತೆಗೆ ಪ್ರತಿದಿನ 60 ಕಿಲೋಮೀಟರ್ ಓಡಿಸ್ತಿರ್ತಾರಲ್ಲ ಅಂತವ್ರಿಗೆ ಇದು ಸೂಟ್ ಆಗುತ್ತೆ. ₹2.6 per kilometer ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪೆಟ್ರೋಲ್ ಅನ್ನ ಲೆಕ್ಕ ಹಾಕಿದ್ರೆ ಒಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಂದ್ರೆ 1 ಲೀಟರ್ಗೆ ಎಷ್ಟಾಗುತ್ತೆ? ₹100 ಅಂತಾನೆ ಲೆಕ್ಕ ಹಾಕೊಂಡ್ರು ಕೂಡ ₹5 per kilometer ಆಗುತ್ತೆ ನಮ್ಗೆ ಚಾರ್ಜ್. ಆದ್ರೆ ಇಲ್ಲಿ ₹2.6 per kilometer, ಆಲ್ಮೋಸ್ಟ್ 50%. ಇದು ಕೂಡ ವರ್ತ್ ಇರುತ್ತೆ. ಬಟ್ ಎಲ್ರಿಗೂ ಈ ಆಪ್ಷನ್ ಇರೋದಿಲ್ಲ. ಓನ್ಲಿ ಸ್ಮಾರ್ಟ್ 30 kWh ವರ್ಷನ್ ಏನಿದೆ ಇದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಜಸ್ಟ್ 6.5 ಲಕ್ಷ ಕೊಟ್ರೆ ಅಂದ್ರೆ ಬಿಫೋರ್ ಟ್ಯಾಕ್ಸ್ ಇದು ಕಾರ್ ಬರುತ್ತೆ. ನಂತರ ಬ್ಯಾಟರಿ EMI ನ ₹2.6 per kilometer ಪೇ ಮಾಡಬೇಕಾಗುತ್ತೆ. ಚಾರ್ಜಿಂಗ್ ಕಾಸ್ಟ್ ಅನ್ನ ಬಿಟ್ಟು ಪರ್ಸನಲ್ ಆಗಿ ಬಳಸುವಂತ ಯೂಸರ್ಸ್ ಗೆ ಇದು ಅವೈಲೇಬಲ್ ಇರುತ್ತೆ. ಇನ್ನು ಬ್ಯಾಟರಿ ಪ್ಯಾಕ್ ಅಂಡ್ ರೇಂಜ್ ಗೆ ಬಂದ್ರೆ ಇಟ್ ಈಸ್ ಆಫರ್ಡ್ ವಿತ್ 40 kWh LFP ಪ್ರಿಸ್ಮ್ಯಾಟಿಕ್ ಸೆಲ್ ಬ್ಯಾಟರಿ ಪ್ಯಾಕ್ ಡ್ರೈವಿಂಗ್ ಎ ಕ್ಲೈಮ್ಡ್ ರಿಯಲ್ ವರ್ಲ್ಡ್ ರೇಂಜ್ ಆಫ್ ಅರೌಂಡ್ 355 km. ಅಂದ್ರೆ ಕಾರನ್ನ ರೋಡ್ ಅಲ್ಲಿ ಓಡಿಸಿ ಟೆಸ್ಟ್ ಮಾಡಿರುವಂತ ರೇಂಜ್ ಇದು. ರಿಯಲ್ ವರ್ಲ್ಡ್ ರೇಂಜ್ ಅಂದ್ರೆ ವರ್ಕ್ಶಾಪ್ ಅಲ್ಲಿ ಓಡಿಸಿ ಟೆಸ್ಟ್ ಮಾಡಿರೋದಲ್ಲ, ಆನ್ ರೋಡ್ ಓಡಿಸಿ ಟೆಸ್ಟ್ ಮಾಡಿರೋದಾಗಿರುತ್ತೆ. 40 kWh ಇದೆ, 30 kWh ಕೂಡ ಇದೆ ಬ್ಯಾಟರಿ. ಇನ್ನು ARAI ಸರ್ಟಿಫೈಡ್ ರೇಂಜ್ ಆಫ್ 468 km. ಅಂದ್ರೆ ರಿಯಲ್ ವರ್ಲ್ಡ್ ರೇಂಜ್ 355 km ಆದ್ರೆ ARAI ರೇಂಜ್ 468 km. ಇನ್ನು ಚಾರ್ಜಿಂಗ್ ಪರ್ಫಾರ್ಮೆನ್ಸ್ ಗೆ ಬಂದ್ರೆ 20 ರಿಂದ 80% ಚಾರ್ಜ್ ಆಗ್ಲಿಕ್ಕೆ 26 ನಿಮಿಷ ಸಾಕಂತೆ. ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದ್ರೆ ಇದು ಲೈಫ್ ಟೈಮ್ ಬ್ಯಾಟರಿ ವಾರಂಟಿ. ಈಗಿರೋ ಯಾವ ಕಾರಲ್ಲಿ ಇದೆ ಲೈಫ್ ಟೈಮ್ ಬ್ಯಾಟರಿ ವಾರಂಟಿ? ಅಂದ್ರೆ ಲೈಫ್ ಟೈಮ್ ಅಂದ ತಕ್ಷಣ 50 ವರ್ಷ ಅಂತ ಅಲ್ಲ, ಇಲ್ಲಿದೆ ನೋಡ್ಬೋದು
ಟರ್ಮ್ ಲೈಫ್ ಟೈಮ್ ರೆಫರ್ಸ್ ಟು ಪೀರಿಯಡ್ ಆಫ್ 15 years ಫ್ರಮ್ ದ ಫಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್. ಯಾವತ್ತು ರಿಜಿಸ್ಟರ್ ಆಗುತ್ತೋ ಅಲ್ಲಿಂದ 15 ವರ್ಷ ಲೈಫ್ ಟೈಮ್. ಅಂದ್ರೆ ಲೈಫ್ ಟೈಮ್ ಬ್ಯಾಟರಿ ವಾರಂಟಿ ಕೂಡ ಕಂಪನಿ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ ನೋಡಬಹುದು. ಟಾಟಾ ಪಂಚ್ ಅಥವಾ ಪಂಚ್ ಇವಿ ಕಮ್ಸ್ ವಿತ್ ಲೈಫ್ ಟೈಮ್ ಹೈ ವೋಲ್ಟೇಜ್ ಬ್ಯಾಟರಿ ವಾರಂಟಿ covering unlimited kilometers for the first owner and the 40 kWh ಬ್ಯಾಟರಿ ಪ್ಯಾಕ್. ಫಸ್ಟ್ ಓನರ್ ಗಾಗಿರುತ್ತೆ ಇದು. ನಂತರ 40 kWh ಬ್ಯಾಟರಿ ಪ್ಯಾಕ್ ಆಗಿರುತ್ತೆ. 30 kWh ಏನಿದೆ ಅದಕ್ಕಿರೋದಿಲ್ಲ. ನೀವು 40 kWh ಬ್ಯಾಟರಿ ತಗೊಂಡ್ರೆ ನಿಮಗೆ ಆಪ್ಷನ್ ಇರುತ್ತೆ. ಜೊತೆಗೆ ಫಸ್ಟ್ ಓನರ್ ಗೆ ಮಾತ್ರ, ನೀವು ಮತ್ತೆ ಯಾರಿಗಾದ್ರೂ ಮಾರಿದ್ರೆ ಇರೋದಿಲ್ಲ. ಸೆಕೆಂಡ್ ಓನರ್ ಗೆ ಅಥವಾ ಥರ್ಡ್ ಓನರ್ ಗೆ. ಫಸ್ಟ್ ಓನರ್ ಗೆ ಮಾತ್ರ ಲೈಫ್ ಟೈಮ್ ಹೈ ವೋಲ್ಟೇಜ್ ಬ್ಯಾಟರಿ ವಾರಂಟಿ ಇರುತ್ತೆ. ಇನ್ನು ಚಾರ್ಜಿಂಗ್ ನೆಟ್ವರ್ಕ್ ವಿಚಾರಕ್ಕೆ ಬಂದ್ರೆ 2.3 ಲಕ್ಷ ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನ ಕಂಪನಿ 1500 ಸಿಟೀಸ್ ಅಲ್ಲಿ ಹೊಂದಿದೆ. ಇನ್ನು ಸಾಕಷ್ಟು ಚಾರ್ಜಿಂಗ್ ನೆಟ್ವರ್ಕ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಕೊಲಾಬರೇಷನ್ ಮೂಲಕ ಸುಮಾರು 30,000 ಪಬ್ಲಿಕ್ ಚಾರ್ಜರ್ಸ್ ಅನ್ನ ಹೊಂದಿದೆ. ಒಟ್ಟಿನಲ್ಲಿ ಒಂದು ಮಹತ್ತರ ಹೆಜ್ಜೆ ಅಂತಾನೆ ಹೇಳ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಇದು ಆಗ್ತಿರೋದು. ಅದರಲ್ಲೂ ಎಸ್ಪೆಷಲಿ ಕಾರ್ ಸೆಗ್ಮೆಂಟ್ ಅಲ್ಲಿ. ಯಾಕಂದ್ರೆ 12-13 ಲಕ್ಷಕ್ಕೆ 350 ಕಿಲೋಮೀಟರ್ ಹೋಗುವಂತ ಕಾರ್ ಬರುತ್ತೆ. ಅದ್ರ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ, ಲೈಫ್ ಟೈಮ್ ಬ್ಯಾಟರಿ ವಾರಂಟಿ ಇರುತ್ತೆ. ಒಂದೊಳ್ಳೆ ಕಾರಣ ಟಾಟಾ ಮೋಟಾರ್ಸ್ ಲಾಂಚ್ ಮಾಡಿದೆ ಅಂತಾನೆ ಹೇಳ್ಬೋದು. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಬರುವಂತದ್ದು, ಇದು ಕಮರ್ಷಿಯಲ್ ವೆಹಿಕಲ್ ಅಲ್ಲ. ಬ್ರೇಕಿಂಗ್ ಸುದ್ದಿಯನ್ನ ಖಂಡಿತ ಇವತ್ತು ಟಾಟಾ ಮೋಟಾರ್ಸ್ ಕೊಟ್ಟಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಶೇರ್ ಅಲ್ಲಿ ನೋಡಬಹುದು 0.69% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ, ಬಟ್ ಸ್ಟಿಲ್ ಒಂದು ಮಹತ್ವದ ಹೆಜ್ಜೆಯನ್ನಂತೂ ಇಟ್ಟಿದೆ. ಮೇ ಬಿ ಮುಂದಿನ ದಿನಗಳಲ್ಲಿ ಬೇರೆ ಕಂಪನಿಗಳು ಕೂಡ ಪ್ರೈಸ್ ಅನ್ನ ಇನ್ನೂ ಕಡಿಮೆ ಮಾಡಬಹುದು. ಜೊತೆಗೆ ಹೋಗ್ತಾ ಹೋಗ್ತಾ ಕೆಪಾಸಿಟಿಗಳು ಕೂಡ ಇಂಪ್ರೂವ್ ಆಗುತ್ತೆ. ಬಿಗಿನಿಂಗ್ ಅಲ್ಲಿ ನಾವು ನೋಡಿದ್ವಲ್ಲ, ಸ್ಟಾರ್ಟಿಂಗ್ ಇವಿ ಲಾಂಚ್ ಮಾಡಿದಾಗ ಎಷ್ಟು ಬರ್ತಾ ಇತ್ತು ಚಾರ್ಜಿಂಗ್, ಬಟ್ ಈಗ ಎಷ್ಟು ಬರ್ತಾ ಇದೆ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೇ ರೀತಿಯ ಡೆವಲಪ್ಮೆಂಟ್ಸ್ ಈಗ ಆಗ್ತಾ ಇದೆ. 30 lakh ಪ್ಲಸ್ ಇತ್ತು 1 year 2 years ಬ್ಯಾಕ್ ಇವಿ ಕಾರುಗಳ ಬೆಲೆ. ಈಗ 12-13 ಲಕ್ಷಕ್ಕೆ ಇಳಿತಾ ಇದೆ ಅಂದ್ರೆ ಖಂಡಿತ ಗುಡ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನು ಚಾರ್ಜಿಂಗ್ ಇನ್ಫ್ರಾದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕರೆ ಮೇ ಬಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ಕಾರನ್ನೇ ಪ್ರಿಫರ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬಂದ್ರೆ ಎಐ ಸಮ್ಮಿತ್ ಅಲ್ಲಿ ಕೆಲವೊಂದು ಸುದ್ದಿಗಳು ಬಂದಿದೆ. ಇಂಡಿಯಾ ಇಂಕ್ಸ್ ಪ್ಯಾಕ್ ಸಿಲಿಕಾ ಪ್ಯಾಕ್. ಸರ್ಜಿಯೋ ಗೋರ್ ಸೇಸ್ ಯುಎಸ್ ವಿಲ್ ಟ್ರಾನ್ಸ್ಫರ್ ಟ್ರಸ್ಟೆಡ್ ಟೆಕ್. ಭಾರತ ಹಾಗೂ ಅಮೆರಿಕ ಪಾಕ್ ಸಿಲಿಕಾ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಈ ಒಪ್ಪಂದದಲ್ಲಿ ಈಗಾಗಲೇ ಸಾಕಷ್ಟು ದೇಶಗಳಿದ್ದಾವೆ. ಈಗ ಭಾರತ ಕೂಡ ಅಫಿಷಿಯಲ್ ಆಗಿ ಸೇರ್ಕೊಳ್ತಾ ಇದೆ ಇದಕ್ಕೆ. ಈ ಮೂಲಕ ಟ್ರಸ್ಟೆಡ್ ಟೆಕ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ ಯುಎಸ್ ಅಂತ ಭಾರತದ ಅಮೆರಿಕ ಅಂಬಾಸಡರ್ ಹೇಳಿದ್ದಾರೆ. ಈ ಪಾಕ್ ಸಿಲಿಕಾ ಏನು ನೀವು ಇಲ್ಲಿ ನೋಡಬಹುದು. ಸ್ಟ್ರಾಟಜಿಕ್ ಇನಿಷಿಯೇಟಿವ್ is widely viewed as an effort to counter China's dominance over global manufacturing supply chains. ಚೀನಾದ ಡಾಮಿನೆನ್ಸ್ ಏನಿದೆ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಮಾಡ್ಕೊಂಡಿರುವಂತದ್ದು. ಇದರಲ್ಲಿ ಈಗಾಗಲೇ ಹಲವು ದೇಶಗಳಿದ್ದಾವೆ. ಆಸ್ಟ್ರೇಲಿಯಾ ಇದೆ, ಗ್ರೀಸ್, ಇಸ್ರೇಲ್, ಜಪಾನ್, ಸೌತ್ ಕೊರಿಯಾ, ಕತಾರ್, ಸಿಂಗಪೂರ್, ಯುಕೆ, ಯುಎಇ ಈ ಎಲ್ಲ ದೇಶಗಳಿದ್ದಾವೆ. ಈಗ ಭಾರತ ಕೂಡ ಇದಕ್ಕೆ ಸೇರ್ಕೊಳ್ತಾ ಇದೆ. ಇನ್ನು ಆಯಿಲ್ ಸಪ್ಲೈ ರೂಟ್ಸ್ ಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸರ್ಗಿಯೋ ಗೋರ್ ಅವರು. ಯುಎಸ್ ಇಂಡಿಯಾ in active talk on oil supply routes. Energy engagement may yield updates very soon, says Ambassador Sergio Gore. ಈಗಾಗಲೇ ಒಂದಷ್ಟು ಸುದ್ದಿಗಳನ್ನ ನೋಡಿದ್ವಿ ನಾವು. ಭಾರತ ರಷ್ಯಾನ ಹೊರತುಪಡಿಸಿ ಬೇರೆ ಕಡೆ ಗಮನ ಹರಿಸ್ತಿದೆ ಅಂತ. ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇತ್ತೀಚೆಗೆ ವೆನಿಜುವೆಲಾ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ ನೋಡಬಹುದು. ಜೊತೆಗೆ ನೋಡಬಹುದು ಇಂಡಿಯಾ ಸೌದಿ ಆಯಿಲ್ ಬೈ ಟು ಹಿಟ್ 6 year high as ವಾಷಿಂಗ್ಟನ್ ಕರ್ಬ್ಸ್ ರಷ್ಯಾ ರೋಟ್. ಸೌದಿಯಿಂದ ತರಿಸ್ಕೊಳ್ಳುವಂತ ಆಯಿಲ್ ನ ಪ್ರಮಾಣ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಹಾಗಂತ ರಷ್ಯಾದನ್ನ ಏನು ಝೀರೋ ಮಾಡಬಿಡೋದಿಲ್ಲ, ಖಂಡಿತ ತಗೊಳ್ತಿರ್ತಾರೆ. ಬಟ್ ಬೇರೆ ಕಡೆ ಕೂಡ ಕಾನ್ಸಂಟ್ರೇಷನ್ ಈಗ ಹೋಗುತ್ತೆ ಅಷ್ಟೇ. ಏನು ಫಾರೆಕ್ಸ್ ರಿಸರ್ವ್ಸ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು. $8.6 ಬಿಲಿಯನ್ ಜಾಸ್ತಿ ಆಗಿದೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಜೊತೆಗೆ ಆಲ್ ಟೈಮ್ ಹೈ ಅನ್ನ ತಲುಪಿದೆ. $725.7 ಬಿಲಿಯನ್ ಅನ್ನ ತಲುಪಿದೆ ಭಾರತದ ಫಾರೆಕ್ಸ್ ರಿಸರ್ವ್. ಈ ತಿಂಗಳಲ್ಲಿ $8.5 ಬಿಲಿಯನ್ ಜಾಸ್ತಿ ಆಗಿದೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ಕಂಪನಿ ಸ್ಪೆಸಿಫಿಕ್ ಸುದ್ದಿಗಳ ಕಡೆ ಬಂದ್ರೆ ಯುಪಿಎಲ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಯುಪಿಎಲ್ ಟು ಕ್ರಿಯೇಟ್ ಲಿಸ್ಟೆಡ್ ಪ್ಯೂರ್ ಪ್ಲೇ ಕ್ರಾಪ್ ಪ್ರೊಟೆಕ್ಷನ್ ಆರ್ಮ್. ಕಂಪನಿ ಕ್ರಾಪ್ ಪ್ರೊಟೆಕ್ಷನ್ ಗೆ ಸಂಬಂಧಪಟ್ಟಂತ ಸಪರೇಟ್ ಕಂಪನಿಯನ್ನ ಮಾಡೋ ಬಗ್ಗೆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಂಡಿದೆ ಇವತ್ತು. ಏನು ಅಗ್ರಿ ಅಥವಾ ಅಗ್ರೋ ಕೆಮಿಕಲ್ ಅದರಲ್ಲೂ ಎಸ್ಪೆಷಲಿ ಪೆಸ್ಟಿಸೈಡ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಅದನ್ನೇ ಸಪರೇಟ್ ಕಂಪನಿಯನ್ನಾಗಿ ಮಾಡುವಂತದ್ದು. ಇನ್ನು ಇದ್ರ ಬಗ್ಗೆ ಡೀಟೇಲ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡುತ್ತೆ, ಆಗ ನೋಡೋಣ. ಬೋರ್ಡ್ ಅಪ್ರೂವ್ಸ್ ಗ್ರೂಪ್ ರಿಆರ್ಗನೈಸೇಷನ್ ಪ್ಲಾನ್. ರಿಆರ್ಗನೈಸೇಷನ್ ಮಾಡ್ತಾ ಇದೆ ಕಂಪನಿ. ಕ್ರಾಪ್ ಪ್ರೊಟೆಕ್ಷನ್ ಗೆ ಸಂಬಂಧಪಟ್ಟಂತ ಫೋಕಸ್ ಮಾಡ್ಲಿಕ್ಕೆ ಈ ನಿರ್ಧಾರವನ್ನ ತಗೊಂಡಿರೋ ಬಗ್ಗೆ ಹೇಳಿದೆ. ನೋಡೋಣ ಇನ್ನು ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ನಂತರ ಕ್ವಾಲ್ಕಾಮ್ ಟಾಟಾ ಎಲೆಕ್ಟ್ರಾನಿಕ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಆಟೋ ಚಿಪ್ ಮಾಡ್ಯೂಲ್ ಪ್ರೊಡಕ್ಷನ್ ಅನ್ನ ಮಾಡ್ಲಿಕ್ಕೆ ಭಾರತದಲ್ಲಿ. ಟಾಟಾ ಎಲೆಕ್ಟ್ರಾನಿಕ್ಸ್ ಒಂದು ಅನ್ಲಿಸ್ಟೆಡ್ ಕಂಪನಿ, ಟಾಟಾ ಗ್ರೂಪ್ ಅಂಡರ್ ಬರುವಂತದ್ದು. ಅದರ ಜೊತೆ ಕ್ವಾಲ್ಕಾಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಆಟೋ ಚಿಪ್ ಗೆ ಸಂಬಂಧಪಟ್ಟಂತೆ. ನಂತರ ಒಂದು ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ.
ಫ್ರಮ್ ಹೂಗ್ಲಿ ಟು ಐಸಿಸ್ ಬೂಸ್ಟ್ ಫಾರ್ ಕೋಲ್ಕತಾ PSU ಅಮಿಡ್ ಡಿಫೆನ್ಸ್ ಬೂಮ್. ಅಂದ್ರೆ ಕೋಲ್ಕತಾ ಬೇಸ್ಡ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಏನಿದೆ ಅಥವಾ GRSE ಈ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಏನಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಕ್ಲಿಯರ್ಡ್ ಎ ಪ್ರಪೋಸಲ್ ಟು ಗ್ರಾಂಟ್ ನವರತ್ನ ಸ್ಟೇಟಸ್ ಟು ದ ಸ್ಟೇಟ್ ರನ್ ಡಿಫೆನ್ಸ್ ಶಿಪ್ ಯಾರ್ಡ್. ಈ ಕಂಪನಿಗೂ ಕೂಡ ನವರತ್ನ ಸ್ಟೇಟಸ್ ಸಿಗುವಂತ ಸಾಧ್ಯತೆಗಳ ಬಗ್ಗೆ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈಗಾಗಲೇ ಪ್ರಪೋಸಲ್ ಅನ್ನ ಕ್ಲಿಯರ್ ಮಾಡಿದೆ ಅಂತ ರಿಪೋರ್ಟ್ ಮಾಡಿದೆ. ಪ್ರಪೋಸಲ್ ಮೂವ್ಡ್ ಲಾಸ್ಟ್ ಮಂತ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಂಡರ್ ಡಿಫೆನ್ಸ್ ಮಿನಿಸ್ಟ್ರಿ. ಈಗಾಗಲೇ ಲಾಸ್ಟ್ ಮಂತ್ ಡಿಫೆನ್ಸ್ ಮಿನಿಸ್ಟ್ರಿ ಇಂದ ಈ ಪ್ರಪೋಸಲ್ ಮೂವ್ ಆಗಿದೆ. ಇದನ್ನ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಮುಂದೆ ಇಡ್ತಾರೆ. ಅಲ್ಲೇನಾದ್ರೂ ಕ್ಲಿಯರ್ ಆದ್ರೆ ನಂತರ ಅಪೆಕ್ಸ್ ಕಮಿಟಿ ಮುಂದೆ ಇಡ್ತಾರೆ ಫೈನಲ್ ಅಪ್ರೂವಲ್ ಗೆ. ಫೈನಲ್ ಅಪ್ರೂವಲ್ ಸಿಕ್ಕರೆ GRSE 27ನೇ ನವರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಆಗುತ್ತೆ. 27ನೇ ನವರತ್ನ ಕಂಪನಿ ಆಗುತ್ತೆ. ಇನ್ ಕೇಸ್ ಫೈನಲ್ ಅಪ್ರೂವಲ್ ಆದ್ರೆ, ಇನ್ನು ಆಗಿಲ್ಲ, ಫೈನಲ್ ಅಪ್ರೂವಲ್ ಆದ್ರೆ ನೋಡೋಣ, ಮೇ ಬಿ ಸದ್ಯದಲ್ಲೇ ಇದ್ರ ಬಗ್ಗೆ ಅಪ್ಡೇಟ್ ಬರಬಹುದು, ಆಗ ತಿಳ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ ₹6 lakh crore in 6 months. PSU banks are eating private lenders lunch and the rally isn't over yet. PSU ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ PSU ಬ್ಯಾಂಕ್ಸ್ ಗಳಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಲಾಸ್ಟ್ ವೀಕ್ ನಾನೊಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಪ್ರೈವೇಟ್ ಬ್ಯಾಂಕಿಂಗ್ ಕಂಪನಿಗಳು ಇವುಗಳ ಮುಂದೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಅದಕ್ಕೆ ಕಾರಣ ಕ್ರೆಡಿಟ್ ಗ್ರೋತ್ ಚೆನ್ನಾಗಿದೆ, ಬ್ಯಾಡ್ ಲೋನ್ಸ್ ಕಡಿಮೆ ಆಗ್ತಿದೆ, ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಸಾಕಷ್ಟು ಸರ್ಕಾರದ ನೀತಿಗಳು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದ್ದಾವೆ. ಇದೆಲ್ಲವೂ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ. ನೋಡೋಣ ಇನ್ನು ಎಷ್ಟು ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದು ಒಳ್ಳೆಯ ಕಂಪನಿಯನ್ನ ಆಯ್ಕೆ ಮಾಡಬೇಕಾದ್ರೆ ಏನೆಲ್ಲ ನೋಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬಹುದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬಹುದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ರೈಟ್ ಟೈಮ್ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡುವಂತ ಟೆಕ್ನಿಕ್ ಆಗ್ಬಹುದು. ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.